ಬರೋಬ್ಬರಿ 19 ವರ್ಷಗಳಾದ ನಂತರ ಒಂದು 80 ವರ್ಷದ ಅಜ್ಜಿ ತನ್ನ ಮಗಳಿಗೆ ಹುಟ್ಟಿದಂತಹ ಅವಳಿ ಮಕ್ಕಳನ್ನ ಭೀಕರವಾಗಿ ಕೊಲೆ ಮಾಡಿದಂತಹ ಕೊಲೆಗಾರರನ್ನ ಕಂಡುಹಿಡಿತಾರೆ. ಹೌದು, ಅದು 2006 ಕೇರಳದ ಅಂಚಲ್ ಅನ್ನುವಂತಹ ಒಂದು ಗ್ರಾಮದಲ್ಲಿ ರಂಜಿನಿ ಅವರ ತಾಯಿಯಾದಂತಹ ಶಾಂತಮ್ಮ ಇಬ್ಬರು ಕೂಡ ಟೈಲರಿಂಗ್ ನಡೆಸ್ಕೊಂಡು ಒಂದು ಜೀವನ ಸಾಗಿಸ್ತಾ ಇರ್ತಾರೆ. ಸೊ ಅದೇ ಗ್ರಾಮದಲ್ಲಿ ಡಿವಿಲ್ ಕುಮಾರ್ ಅನ್ನುವಂತಹ ಒಬ್ಬ ಇಂಡಿಯನ್ ಆರ್ಮಿ ಆಫೀಸರ್ ಕೂಡ ಇರ್ತಾನೆ. ಸೊ ಒಂದೇ ಗ್ರಾಮದಲ್ಲಿ ಇದ್ದಂತಹ ಶಾಂತಮ್ಮನ ಮಗಳಾದಂತಹ ರಂಜಿನಿನು ಅದೇ ಊರಲ್ಲಿ ಇದ್ದಂತಹ ಆರ್ಮಿ ಆಫೀಸರ್ ಇಬ್ರು ಕೂಡ ಪರಸ್ಪರ ಲವ್ ಮಾಡಿ ಮದುವೆ ಆಗ್ತಾರೆ. ಸೊ ಮದುವೆ ಆದ ನಂತರ ದಿವಿಲ್ ಕುಮಾರ್ ಆಸ್ ಯೂಶುವಲ್ ಆರ್ಮಿಗೆ ತೆರಳುತ್ತಾರೆ. ಸೊ ಅದೇ ಸಂದರ್ಭದಲ್ಲಿ ಈ ರಂಜಿನಿನು ಕೂಡ ಒಂದು ಅವಳಿ ಮಕ್ಕಳಿಗೆ ಪ್ರೆಗ್ನೆಂಟ್ ಆಗಿರ್ತಾಳೆ. ಸೊ ಪ್ರೆಗ್ನೆಂಟ್ ವಿಚಾರ ತಿಳಿದಂತಹ ದಿವಿಲ್ ಕುಮಾರ್ ತುಂಬಾ ಖುಷಿಯಲ್ಲೇ ಆರ್ಮಿಗೆ ತೆರಳಿರ್ತಾನೆ. ಸೊ ಈ ಒಂದು ಸಂದರ್ಭದಲ್ಲೇ ರಂಜಿನಿ ಅವರು ಡೆಲಿವರಿ ಡೇಟ್ ಹತ್ರ ಬಂತು ಅಂತ ಹೇಳ್ಬಿಟ್ಟು ಅಲ್ಲಿರುವಂತಹ ಒಂದು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗ್ತಾರೆ. ಸೊ ಅದೇ ಹಾಸ್ಪಿಟಲ್ಗೆ ಬರ್ತಿದ್ದಂತಹ ಅನಿಲ್ ಕುಮಾರ್ ಅನ್ನುವಂತಹ ಒಬ್ಬ ವ್ಯಕ್ತಿ ಶಾಂತಮ್ಮಗೂ ಮತ್ತೆ ರಂಜಿನಿ ಅವರಿಗೆ ಪರಿಚಯ ಆಗ್ತಾನೆ. ಸೊ ನನ್ನ ವೈಫ್ಗೂ ಕೂಡ ಇಲ್ಲೇ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ರಂಜಿನಿ ಮತ್ತೆ ಶಾಂತಮ್ಮ ಅವ್ರ ಜೊತೆ ಸ್ವಲ್ಪ ಕ್ಲೋಸ್ ಆಗಿ ಇರ್ತಾನೆ. ಸೊ ಕ್ಲೋಸ್ ಆಗಿದ್ದು ಅವರಿಗೆ ಬೇಕಾಗಿರುವಂತಹ ಒಂದಿಷ್ಟು ಸಣ್ಣ ಪುಟ್ಟ ಕೆಲಸಗಳನ್ನ ಒಂದು ಹೆಲ್ಪ್ ಗಳನ್ನ ಮಾಡ್ತಾ ಇರ್ತಾನೆ. ಸೊ ಅದಾದ ನಂತರ ಡೆಲಿವರಿಗೆ ಅಂತ ಅಡ್ಮಿಟ್ ಆದಂತಹ ರಂಜಿನಿ ಅವರು 2 ಮುದ್ದಾದ ಅವಳಿ ಹೆಣ್ಣು ಮಕ್ಕಳಿಗೆ ಜನ್ಮ ನೀಡ್ತಾಳೆ. ಸೊ ಇನ್ನೇನು ರಂಜಿನಿ ಕೂಡ ಡಿಸ್ಚಾರ್ಜ್ ಆಗ್ತಾರೆ. ಸೊ ಈ ಡಿಸ್ಚಾರ್ಜ್ ಆಗುವಂತಹ ಸಮಯದಲ್ಲಿ ಅನಿಲ್ ಕುಮಾರ್ ತುಂಬಾನೇ ಒಂದು ಹೆಲ್ಪ್ ಮಾಡ್ತಾನೆ. ಸೊ ಅವ್ರನ್ನ ಮನೆಗೆ ಕೂಡ ಹೋಗಿ ಬಿಟ್ಟು ಬರ್ತಾನೆ. ಸೊ ಒಂದು ದಿನ ಶಾಂತಮ್ಮ ಅವರು ಅವಳಿ ಮಕ್ಕಳ ಒಂದು ಬರ್ತ್ ಸರ್ಟಿಫಿಕೇಟ್ ತಗೊಳ್ಳಕ್ಕೆ ಅಲ್ಲಿರುವಂತಹ ಒಂದು ಹಾಸ್ಪಿಟಲ್ಗೆ ಹೋಗ್ತಾರೆ. ಸೊ ಹಾಸ್ಪಿಟ್ಲಿಗೆ ಹೋಗಿ ಮನೆಗೆ ಬಂದಂತಹ ಶಾಂತಮ್ಮ ಒಂದು ಸಿಡಿಲು ಪಡೆದಂತಹ ಆಘಾತಕಾರಿಯಾದ ಒಂದು ಭೀಕರ ದೃಶ್ಯನ ನೋಡ್ತಾರೆ. ಅಂದ್ರೆ ತನ್ನ ಮಗಳಾದಂತಹ ರಂಜಿನಿನು ಆಗ ತಾನೇ ಜನಿಸಿದಂತಹ ಮುದ್ದಾದ 2 ಅವಳಿ ಮಕ್ಕಳನ್ನು ಕತ್ತು ಸೀಳಿ ಭೀಕರವಾಗಿ ಕೊಲೆ ಮಾಡಿರ್ತಾರೆ. ಇಂಥ ಒಂದು ಘೋರ ದೃಶ್ಯ ನೋಡಿದಂತಹ ಶಾಂತಮ್ಮ ಅವರು ಪೊಲೀಸ್ಗೂ ಹಾಗೂ ಆರ್ಮಿಯಲ್ಲಿ ಇರುವಂತಹ ಡಿವಿಲ್ ಕುಮಾರ್ ಕೂಡ ಕರೆ ಮಾಡಿ ಹೇಳ್ತಾರೆ. ಸೊ ಪೊಲೀಸ್ ಅವರು ಇನ್ವೆಸ್ಟಿಗೇಷನ್ ಶುರು ಮಾಡ್ತಾರೆ. ಸೊ ಅಕ್ಕಪಕ್ಕ ಶಾಂತಮ್ಮ ಅವರ ಹತ್ರ ವಿಚಾರಿಸಿದಾಗ ಈ ಹಾಸ್ಪಿಟಲ್ ಅಲ್ಲಿ ಪರಿಚಯ ಆದಂತಹ ಅನಿಲ್ ಕುಮಾರ್ ಅನ್ನುವಂಥ ವ್ಯಕ್ತಿ ಪದೇ ಮನೆಗೆ ಬಂದು ಹೋಗ್ತಿದ್ದ ಅನ್ನುವಂತ ಒಂದು ವಿಚಾರನ ಹೇಳ್ತಾರೆ. ಸೊ ಈ ವ್ಯಕ್ತಿನೇ ಕೊಲೆ ಮಾಡಿದ ಅಂತ ಹೇಳ್ಬಿಟ್ಟು ಅನಿಲ್ ಕುಮಾರ್ನ ಹುಡುಕಾಟಕ್ಕೆ ಶುರು ಮಾಡ್ತಾರೆ. ಸೊ ಅಷ್ಟರಲ್ಲೇ ವಿಷಯ ತಿಳಿದಂತಹ ಈ ಅನಿಲ್ ಕುಮಾರ್ ಅಲ್ಲಿಂದ ಎಸ್ಕೇಪ್ ಆಗಿರ್ತಾನೆ. ಸೊ ಪೊಲೀಸರು ಕೂಡ ಒಂದು ಲುಕ್ಔಟ್ ನೋಟಿಸ್ ನ ಕೊಟ್ಟು ಎಲ್ಲಾ ಕಡೆ ಅವನ್ನ ಹುಡುಕ್ಬೇಕು ಅಂತ ಹೇಳ್ಬಿಟ್ಟು ಒಂದು ಆದೇಶನ ಹೊರಡಿಸ್ತಾರೆ. ಸೊ ಅವಾಗ ಪೊಲೀಸರಿಗೆ ಒಂದು ಕರೆ ಬರುತ್ತೆ, ಸಾರ್ ನೀವು ಹುಡುಕ್ತಿರುವಂತಹ ವ್ಯಕ್ತಿ ಇಲ್ಲೇ ATM ಅಲ್ಲಿ ಹಣ ತೆಗಿತಿದ್ದಾನೆ ಅಂತ. ಸೊ ಅಷ್ಟರಲ್ಲೇ ಈ ಅನಿಲ್ ಕುಮಾರ್ ಅಲ್ಲಿಂದ ಕೂಡ ಎಸ್ಕೇಪ್ ಆಗಿರ್ತಾನೆ. ಸೊ ಈಗ ಪೊಲೀಸರು ಆ ATM ಟ್ರಾನ್ಸಾಕ್ಷನ್ ಹಿಡ್ಕೊಂಡು ಈ ಕೊಲೆ ಮಾಡಿದಂತಹ ಅನಿಲ್ ಕುಮಾರ್ನ ಒಂದು ಬ್ಯಾಂಕ್ ಡೀಟೇಲ್ಸ್ ನ ಕಲೆ ಹಾಕ್ತಾರೆ. ಸೊ ಈ ಬ್ಯಾಂಕ್ ಡೀಟೇಲ್ಸ್ ನ ಕಲೆ ಆದಂತಹ ಪೊಲೀಸರಿಗೆ ಊಹೆನೂ ಮಾಡಕ್ಕಾಗ್ತಿರುವಂತಹ ಒಂದು ದೊಡ್ಡ ಶಾಕ್ ಆಗಿರುತ್ತೆ. ಅಂದ್ರೆ ಕೊಲೆ ಮಾಡಿದಂತಹ ಅನಿಲ್ ಕುಮಾರ್ನ ಒರಿಜಿನಲ್ ಹೆಸರು ರಾಜೇಶ್. ಸೊ ಆ ಒಂದು ಬ್ಯಾಂಕ್ ಅಕೌಂಟ್ಗೆ ತಿಂಗಳ ಒಬ್ಬ ಆರ್ಮಿ ಆಫೀಸರ್ ದುಡ್ಡನ್ನ ಕಳಿಸ್ತಾ ಇರ್ತಾನೆ. ಸೊ ಆ ದುಡ್ಡನ್ನ ಕಳಿಸ್ತಿದ್ದಂತಹ ಆರ್ಮಿ ಆಫೀಸರ್ ಬೇರೆ ಯಾರು ಅಲ್ಲ, ಈ ಭೀಕರವಾಗಿ ಕೊಲೆದಂತಹ ರಂಜಿನಿಯ ಗಂಡ ಆದಂತಹ ದಿವಿಲ್ ಕುಮಾರ್. ಸೊ ಇಲ್ಲಿ ಆರ್ಮಿ ಆಫೀಸರ್ ಆದಂತಹ ದಿವಿಲ್ ಕುಮಾರ್ ತನ್ನ ಹೆಂಡತಿ ಆದಂತಹ ರಂಜಿನಿನು ಆಗ ತಾನೇ ಜನಿಸಿರುವಂತಹ ಅವಳಿ ಮಕ್ಕಳನ್ನ ಸುಪಾರಿ ಕೊಟ್ಟು ಯಾಕೆ ಕೊಲ್ಲಬೇಕು, ಹಾಗೆ ಒಂದ್ ವೇಳೆ ಕೊಲೆ ಮಾಡಿದ್ರು ಕೂಡ ಈ ಇಬ್ರು ಕೊಲೆಗಾರರು 19 ವರ್ಷ ಹೇಗೆ ತಪ್ಪಿಕೊಂಡ್ರು, ಈ 80 ವರ್ಷದ ಅಜ್ಜಿ 19 ವರ್ಷ ಆದ್ಮೇಲೆ ಈ ಇಬ್ರು ಕೊಲೆಗಾರನ್ನ ಹೇಗೆ ಕಂಡುಹಿಡಿತಾರೆ ಅನ್ನೋದನ್ನ ಪಾರ್ಟ್ 2 ಅಲ್ಲಿ ಹೇಳ್ತೀನಿ. ಸೊ ಈ ವಿಡಿಯೋಗೆ ಪಾರ್ಟ್ 2 ಬೇಕನ್ನೋರು ನನ್ನ ಅಕೌಂಟ್ ನ ಫಾಲೋ ಮಾಡ್ಕೊಂಡು ಪಾರ್ಟ್ 2 ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ.